ಹೆಲೋ ಗಾಯ್ಸ್, ವೆಲ್ಕಮ್ ಟು ಲಿಮಿಟ್ಲೆಸ್ ಆರ್ಟ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಹೇಗೆ ಒಬ್ಬ ಟ್ರಕ್ ಡ್ರೈವರ್ ನೈಟ್ ಟ್ರಕ್ನ ತಗೊಂಡು ದಟ್ಟ ಫಾರೆಸ್ಟ್ ಆರ್ ಜಂಗಲ್ ರಸ್ತೆಯ ಮೂಲಕ ಗೂಡ್ಸ್ನ ಲೋಡ್ ಮಾಡಿಕೊಂಡು ಬರೋಕೆ ಹೊರಟಿರ್ತಾನೆ. ಆ್ಯಂಡ್ ಮಾರ್ಗ ಮಧ್ಯೆ ಒಂದು ಲೇಡಿ ಘೋಸ್ಟ್ ಮೀನ್ಸ್ ಖಬೀಜ್ ಎಂಬ ಇವಿಲ್ ಪಿಶಾಚಿನಿ ಅವನನ್ನು ತನ್ನ ಟ್ರ್ಯಾಪ್ನಲ್ಲಿ ಹೇಗೆ ಬೇಳಿಸ್ಕೋತಾಳೆ, ನೆಕ್ಸ್ಟ್ ಅವನು ಉಳಿದ್ನ, ಅವನ ಜೊತೆ ಏನು ಆಯಿತು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ನೋಡಲಿದ್ದೀವಿ. ಇದೊಂದು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಆಗಿದೆ. ಈ ಸ್ಟೋರಿಯನ್ನು ನಮ್ಮ ಸಬ್ಸ್ಕ್ರೈಬರ್ ಅವರು ನನಗೆ ಕಳುಹಿಸಿದ್ದಾರೆ. ಸೊ ಗಾಯ್ಸ್, ನಿಮ್ಮ ಹತ್ರನೂ ಯಾವುದಾದ್ರೂ ಇಂಥ ಹಾರರ್ ಎಕ್ಸ್ಪೀರಿಯನ್ಸ್ ಆರ್ ಸ್ಟೋರಿ ಇದ್ದರೆ ನನಗೆ ಈ ಇಮೇಲ್ ಐಡಿಗೆ ಅದನ್ನು ಮೇಲ್ ಮಾಡಿ. ಆ್ಯಂಡ್ ಗಾಯ್ಸ್, ಯಾವುದೇ ಥರ ಲೇಟ್ ಮಾಡದೆ ನಾವು ಡೈರೆಕ್ಟ್ ಸ್ಟೋರಿಗೆ ಜಂಪಿನ್ ಆಗೋಣ. ಇವತ್ತಿನ ಸ್ಟೋರಿಯ ಮೇನ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಜಮೀರ್ ಅಂತ. ಜಮೀರ್ ಬೇಸಿಕ್ಲಿ ಬೆಳಗಾವಿಯ ನಿವಾಸಿ. ಇವರ ಫ್ಯಾಮಿಲಿಯಲ್ಲಿ ಇವನು, ಇವರ ಅಣ್ಣ, ಇವರ ತಾಯಿ, ಇವರ ತಂದೆ ಹೀಗೆ 4 ಜನ ವಾಸಿಸ್ತಿರ್ತಾರೆ. ಇವರ ಫ್ಯಾಮಿಲಿಯ ಮೇನ್ ಇನ್ಕಮ್ ಸೋರ್ಸ್ ಬಂದ್ಬಿಟ್ಟು ಟ್ರಕ್ ಡ್ರೈವಿಂಗ್ ಮಾಡೋದು. ಜಮೀರ್ ಫಾದರ್ದು ಒಂದು ಟ್ರಕ್ ಇರುತ್ತೆ. ಇದನ್ನು ಅವರ ಫಾದರ್, ಅವರ ಅಣ್ಣ ಆ್ಯಂಡ್ ಕೆಲವೊಂದು ಸಮಯದಲ್ಲಿ ಮೀನ್ಸ್ ಎಮರ್ಜೆನ್ಸಿ ಇದ್ದಾಗಲೆಲ್ಲ ಸ್ವತಃ ಜಮೀರ್ ಸಹ ಡ್ರೈವ್ ಮಾಡ್ತಿರ್ತಾನೆ. ಹೀಗಿರಬೇಕಾದ್ರೆ ಒಂದಿನ ನೈಟ್ ಮೀನ್ಸ್ 2007 ಆಸ್ಪಾಸ್ನಲ್ಲಿ ರಾತ್ರಿ 11:30ಕ್ಕೆ ಜಮೀರ್ಗೆ ಒಂದು ಕಾಲ್ ಬರುತ್ತೆ. ಗೈಸ್, ಇಂದಿನ ದಿನಮಾನಗಳಲ್ಲಿ ನಾವು ಹೈಟೆಕ್ ವೆರೈಟಿ ಮೊಬೈಲ್ಗಳನ್ನು ಯೂಸ್ ಮಾಡ್ತಾ ಇದ್ದೀವಿ. ಬಟ್ 2007 ಆಸ್ಪಾಸ್ನಲ್ಲಿ ನೋಕಿಯಾ ಫೋನ್ಗಳು ಕಿಂಗ್ ಆಗಿದ್ದವು. ಅದರಲ್ಲಿ ಜಮೀರ್ ಹತ್ರ ನೋಕಿಯಾ 6600 ಇತ್ತು. ಇದು ಅಂದಿನ ದಿನಮಾನಗಳಲ್ಲಿ ಬಹಳ ಜನರ ಕ್ರಶ್ ಡ್ರೀಮ್ ಫೋನ್ ಆಗಿತ್ತು. ನಾನು ಇದರಲ್ಲಿ ಬಹಳಷ್ಟು ಗೇಮ್ಗಳನ್ನು ಆಡಿದ್ದೀನಿ, ವಿಡಿಯೋಗಳನ್ನು ನೋಡಿದ್ದೀನಿ. ಇವಾಗಲೂ ನನ್ನ ಹತ್ರ ಈ ಫೋನ್ ಹಾಗೆಯೇ ಇದೆ. ಇದು ನನ್ನ ಚೈಲ್ಡ್ಹುಡ್ನ ಒಂದು ಒನ್ ಆಫ್ ದಿ ಬೆಸ್ಟ್ ಮೆಮೊರಿ ಆಗಿದೆ. ನೀವು ಇಂಥ ಫೋನ್ಗಳನ್ನು ಯೂಸ್ ಮಾಡಿದರೆ ಕಾಮೆಂಟ್ನಲ್ಲಿ ಹೇಳಿ ಗಾಯ್ಸ್. ಮತ್ತೆ ಮರಳಿ ಸ್ಟೋರಿಗೆ ಬರ್ತಾ, ಇವಾಗ ಜಮೀರ್ ಕಾಲ್ ಪಿಕ್ ಮಾಡ್ತಾನೆ ಆತ ಕಡೆಯಿಂದ. ಹೀಗೆ ಒಂದು ಲೊಕೇಶನ್ನಿಂದ ಗೂಡ್ಸ್ನ ಲೋಡ್ ಮಾಡಿಕೊಂಡು ಬೇರೊಂದು ಲೊಕೇಶನ್ಗೆ ಮೀನ್ಸ್ ಕೊಲ್ಲಾಪುರ್ನ ಒಂದು ಆಸ್ಪಾಸ್ ಇರೋ ಫ್ಯಾಕ್ಟ್ರಿಗೆ ಅದನ್ನು ಅನ್ಲೋಡ್ ಮಾಡ್ಕೋಬೇಕು, ತುಂಬ ಅರ್ಜೆಂಟ್ ಇದೆ ಅಂತ ಹೇಳ್ತಾರೆ. ಆಗ ಜಮೀರ್ ಆಗೋದಿಲ್ಲ ಅಂತ ಅಂತಾನೆ. ಯಾಕಂದರೆ ಮನೆಯಲ್ಲಿ ಯಾರೂ ಇರುವುದಿಲ್ಲ. ಫಾದರ್, ಬ್ರದರ್ ಆ್ಯಂಡ್ ಕಿನ್ನರ್ ಸಹ ಬೇರೆ ಊರಿಗೆ ಹೊರಟು ಹೋಗಿರ್ತಾನೆ. ದ್ಯಾಟ್ಸ್ ವೈ ಅವನು ಇಲ್ಲ ಅಂತ ಅಂತಾನೆ. ಬಟ್ ಮತ್ತೆ ಆತ ಕಡೆಯಿಂದ ಕಾಲ್ನಲ್ಲಿ ನಾವು ನಿಮಗೆ ಡಬಲ್ ಪೇಮೆಂಟ್ ಕೊಡ್ತೀವಿ, ತುಂಬ ಅರ್ಜೆಂಟ್ ಇದೆ ಸಾರ್ ಅಂತ ಅಂತಾರೆ. ಆಗ ಜಮೀರ್ ಒಂದು ಕ್ಷಣ ಥಿಂಕ್ ಮಾಡಿ ಆಯಿತು ಅಂತ ಅಂತಾನೆ. ಯಾಕಂದರೆ ಕೊಲ್ಲಾಪುರ್ ಟು ಬೆಳಗಾವಿ ಆ್ಯಂಡ್ ಬೆಳಗಾವಿ ಟು ಕೊಲ್ಲಾಪುರ್ ಓನ್ಲಿ 113 ಕಿಲೋಮೀಟರ್ಸ್ ಇದೆ. ಸೊ ಇದು ಅಷ್ಟೇನು ಡಿಸ್ಟೆನ್ಸ್ ಇಲ್ಲ. ಫಾದರ್ ಆ್ಯಂಡ್ ಬ್ರದರ್ ಬರೋದ್ರೊಳಗೆ ಅದನ್ನು ನಾನು ಕಂಪ್ಲೀಟ್ ಮಾಡಬಹುದು, ಪ್ಲಸ್ ಕಿನ್ನರ್ನ ಅವಶ್ಯಕತೆಯೂ ಬೀಳೋದಿಲ್ಲ ಅಂತ ಅವನು ಥಿಂಕ್ ಮಾಡ್ತಾನೆ. ಆ್ಯಂಡ್ ಆಯಿತು ಅಂತ ತನ್ನ ಟ್ರಕ್ ತಗೊಂಡು ಹೊರಟ್ಬಿಡ್ತಾನೆ ನೈಟ್ 11:30 ಆಸ್ಪಾಸ್ನಲ್ಲಿ. ಇವಾಗ ಇವನು ಮೊದಲು ಬೆಳಗಾವಿಯಿಂದ 40ರಿಂದ 45 ಕಿಲೋಮೀಟರ್ಸ್ ದೂರ ಒಂದು ಜಂಗಲ್ ಫಾರೆಸ್ಟ್ ರಸ್ತೆಯ ಮೂಲಕ ಒಂದು ಹಳ್ಳಿಗೆ ಹೋಗಿ ಅಲ್ಲಿಂದ ಗೂಡ್ಸ್ನ ಲೋಡ್ ಮಾಡಿಕೊಂಡು, ಗೈಸ್ ಮೋಸ್ಟ್ಲಿ ನನಗನ್ಸುತ್ತೆ ಇದು ದ್ರಾಕ್ಷಿ ಆರ್ ಕಬ್ಬು ಮೀನ್ಸ್ ಶುಗರ್ ಕೇನ್ ಇರಬೇಕು ಅಂತ. ಯಾಕಂದ್ರೆ ಬೆಳಗಾವಿಯಲ್ಲಿ ಜನ ಇದನ್ನೇ ಹೆಚ್ಚಿಗೆ ಬೆಳೆಯುವುದು. ಆ್ಯಂಡ್ ಅದನ್ನ ಲೋಡ್ ಮಾಡಿಕೊಂಡು ಮತ್ತೆ ಮರಳಿ ಬೆಳಗಾವಿಯ ಒಂದು ಹೈವೇಗೆ ಬಂದು ಅಲ್ಲಿಂದ ಸೀದಾ ಕೊಲ್ಲಾಪುರ್ನ ಒಂದು ಅವ್ರೇನ್ ಕೊಟ್ಟಿರ್ತಾರಲ್ಲ ಆ ಲೊಕೇಶನ್ಗೆ ಹೋಗಿ ಮೀನ್ಸ್ ಆ ಫ್ಯಾಕ್ಟ್ರಿಗೆ ಅಲ್ಲಿ ಅದನ್ನ ಅನ್ಲೋಡ್ ಮಾಡಬೇಕು. ಆ್ಯಂಡ್ ಇದು ಜಮೀರ್ನ ಟಾಸ್ಕ್ ಆಗಿರುತ್ತೆ. ಇವಾಗ ಜಮೀರ್ ಒಂದು ನಿರ್ಜನ ದಟ್ಟ ಕಾಡಿನ ರಸ್ತೆಯ ಮೇಲೆ ಒಬ್ಬನೇ ಹೋಗ್ತಿದ್ದಾನೆ. ಹೀಗೆ ಮುಂದೆ ಹೋಗ್ತಾ ಸರಿಯಾಗಿ ದಟ್ಟ ಕಾಡಿನ ಮಧ್ಯೆ ಇವನ್ ಟ್ರಕ್ ಡಿಸ್ಬ್ಯಾಲೆನ್ಸ್ ಆಗೋಕೆ ಸ್ಟಾರ್ಟ್ ಆಗುತ್ತೆ. ಟ್ರಕ್ದು ಡೀಸೆಲ್ ರೀಡಿಂಗ್ 0 ಆ್ಯಂಡ್ ಹೆಡ್ ಲೈಟ್ಸ್ ಸಡನ್ ಬ್ಲಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಇವನ್ ಥಿಂಕ್ ಮಾಡ್ತಾನೆ, ಇದು ಏನ್ ಆಗ್ತಾ ಇದೆ ನನ್ನ ಜೊತೆ ಅಂತ. ಯಾಕಂದ್ರೆ ಫಾದರ್ ಹೇಳಿರ್ತಾರೆ ಸಂಜೆನೆ ಡೀಸೆಲ್ನ ಫುಲ್ ಟ್ಯಾಂಕ್ ಮಾಡಿಸಿದ್ದೀನಿ ಅಂತ. ಇವಾಗ ನೋಡಿದ್ರೆ ಈ ತರ ತೋರಿಸ್ತಿದೆ. ಏನ್ ಮಾಡೋದು ಅನ್ನುವಷ್ಟರಲ್ಲಿ ಟ್ರಕ್ ಕಾಡಿನ ಇಳಿಜಾರು ರಸ್ತೆಯ ಮಧ್ಯೆ ನಿಂತ್ಕೊಂಡು ಬರುತ್ತೆ. ಇವಾಗ ಇದೇನಾಯ್ತು ಅಂತ ಜಮೀರ್ ಟ್ರಕ್ನಿಂದ ಕೆಳಗಿಳಿದು ನೋಡಿದ್ರೆ ಟ್ರಕ್ದು ಟೈರ್ ಪಂಕ್ಚರ್ ಆಗಿಬಿಟ್ಟಿದೆ. ಇವನು ಅತ್ತ ಇತ್ತ ನೋಡ್ತಾನೆ. ನೋಡಿದ್ರೆ ಆಸ್ಪಾಸ್ ಯಾರೂ ಇಲ್ಲ. ಜಮೀರ್ಗೆ ಟೈರ್ ಪಂಕ್ಚರ್ ಆಗಿರೋದು ಒಂದು ಮ್ಯಾಟರೇ ಅಲ್ಲ. ಯಾಕಂದರೆ ಅವನು ಮೊದಲು ಈ ಥರದ ಸಿಚುವೇಶನ್ನ ಡೀಲ್ ಮಾಡಿರ್ತಾನೆ. ಪ್ಲಸ್ ಇವನ ಹತ್ರ ಪಂಕ್ಚರ್ ತಿದ್ದೋಕೆ ಬೇಕಾಗಿರೋ ಮಟೀರಿಯಲ್ಸ್ ಎಲ್ಲ ಇದೆ. ಲೈಕ್ ಸ್ಟೆಪ್ನಿ, ಜಾಕ್, ನಟ್ ಲೂಸ್ ಮಾಡೋಕೆ ಪಾನ ಆ್ಯಂಡ್ ಒಂದು ರಾಡ್.
ಸೊ ಇವನು ಬರೀ 5 ನಿಮಿಷದಲ್ಲಿ ಇದನ್ನು ಚೇಂಜ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ನಲ್ಲಿ ಆ ಟೈರ್ ನೋಡಿ ವ್ಯಂಗ್ಯವಾಗಿ ಸ್ಮೈಲ್ ಪಾಸ್ ಮಾಡ್ತಾನೆ. ಸೊ ಮೊದಲು ಟ್ರಕ್ನ ಒಂದು ಟೂಲ್ ಬಾಕ್ಸ್ ಹತ್ರ ಹೋಗಿ ಅಲ್ಲಿಂದ ಪಾನ ಪ್ಲಸ್ ಒಂದು ರಾಡ್ನ ತಗೊಂಡು ಟೈರ್ನಲ್ಲಿರೋ 6 ನಟ್ಗಳನ್ನು ಲೂಸ್ ಮಾಡ್ತಾನೆ. ನೆಕ್ಸ್ಟ್ ಜಾಕ್ ತಗೊಂಡು ಬಂದು ಅದನ್ನು ಆ ಒಂದು ಟ್ರಕ್ನ ಟೈರ್ದು ಅಲೈನ್ಮೆಂಟ್ ಇರುತ್ತಲ್ಲ ಅದರ ಕೆಳಗೆ ಅದನ್ನು ಫಿಕ್ಸ್ ಮಾಡ್ತಾನೆ. ಇವಾಗ ಇವನು ಮತ್ತೆ ಆ ಟೈರ್ನ ಹೊರಗೆ ತೆಗೆಯೋಕೆ ಹೋಗ್ತಾನೆ. ಹೋದರೆ ಅಲ್ಲಿ ಏನಾಗುತ್ತೆ ಅಂದರೆ ಗೈಸ್, ಆ ಒಂದು 6ನೇ ನಂಬರ್ದು ನಟ್ ಏನಿರುತ್ತಲ್ಲ, ಲಾಸ್ಟ್ ನಟ್, ಅದು ಆ ಒಂದು ಟೈರ್ನಲ್ಲೇ ಇರುತ್ತೆ, ಅದು ಹೊರಗಡೆನೆ ಬಂದಿರೋದಿಲ್ಲ. ಸೊ ಇವನಿಗೆ ಆಶ್ಚರ್ಯ ಆಗುತ್ತೆ ಏನಿದು ಅಂತ. ಆ್ಯಂಡ್ ಇವನು ಮತ್ತೆ ಆ ನಟ್ನ ಲೂಸ್ ಮಾಡ್ತಾನೆ, ಲಾಸ್ಟ್ ನಟ್ನ ಲೂಸ್ ಮಾಡಿ ಕೆಳಗಿಡ್ತಾನೆ. ಕೆಳಗಿಟ್ಟು ಮತ್ತೆ ಟೈರ್ ತೆಗೆಯೋಕೆ ಹೋಗ್ತಾನೆ, ಮತ್ತೆ ಆ ನಟ್ ಅಲ್ಲೇ ಇರುತ್ತೆ. ಸೊ ಹೀಗೆ 1-2 ಬಾರಿ ಇವನು ಮಾಡಿದರೆ ಆ ನಟ್ ಅಲ್ಲೇ ಇರ್ತಾ ಇರುತ್ತೆ. ಇವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಾಗ್ತಾ ಇದೆ ನನ್ನ ಜೊತೆ, ಯಾಕೆ ಈ ನಟ್ ಮೇಲಿಂದ ಮೇಲೆ ಇಲ್ಲೇ ಇರ್ತಾ ಇದೆ. ಆಗಲೇ ನೋಡಿದರೆ ಡೀಸೆಲ್ದು ಫ್ಯೂಲ್ ತೋರಿಸ್ತಾ ಇತ್ತು, ಹೆಚ್ಚು ಕಮ್ಮಿ. ಇವಾಗ ನೋಡಿದರೆ ಈ ಥರ ಆಗ್ತಾ ಇದೆ, ಹೆಡ್ಲೈಟ್ಸ್ ಎಲ್ಲ ಬ್ಲಿಂಕಿಂಗ್ ಎಲ್ಲ ಆಗ್ತಾ ಇದೆ ಅಂತ ಇವನು ಸಿಟ್ನಲ್ಲಿ ಏನು ಮಾಡ್ತಾನೆ ಅಂದರೆ ಮತ್ತೆ ಆ ಪಾನ ತೊಗೊಂಡು ಜೋರಾಗಿ ತಿರುಗೋಕೆ ಸ್ಟಾರ್ಟ್ ಮಾಡ್ತಾನೆ. ಬಟ್ ಇವಾಗ ಏನಾಗುತ್ತೆ ಅಂದರೆ ಆ ಪಾನ ಟೈಟಾಗಿ ಕುಂತ್ಬಿಡುತ್ತೆ. ಅಂದರೆ ಆ ನಟ್ ಇರುತ್ತಲ್ಲ ಗೈಸ್, ಆ ನಟ್ ಟೈಟಾಗಿ ಕುಂತ್ಕೊಂಡ್ಬಿಡುತ್ತೆ. ಸೊ ಇವನಿಗೆ ಮತ್ತೆ ಇದು ಆಗುತ್ತೆ, ಏನಿದು ಇವಾಗ ಆಗಲೇ ನೋಡಿದರೆ ಲೂಸ್ ಆಗಿತ್ತು, ಇವಾಗ ನೋಡಿದ್ರೆ ಟೈಟ್ ಆಗಿದೆ, ಮತ್ತೆ ಏನಿದು ನನ್ನ ಜೊತೆ ಆಗ್ತಾ ಇದೆ ಅಂತ ಇವನು ಹಾಗೆ ಮೇಲಿಂದ ಮೇಲೆ ಟ್ರೈ ಮಾಡ್ತಾನೆ ಆ ನಟ್ನ ತೆಗೆಯೋಕೆ. ಆ ಪಾನ ಮೇಲೆಲ್ಲ ನಿಂತ್ಕೋತಾನೆ, ಬಟ್ ಯಾವುದೇ ಪ್ರಯೋಜನ ಆಗೋದಿಲ್ಲ. ಗೈಸ್ ಇಲ್ಲೇನಾಗಿರುತ್ತೆ ಅಂದರೆ, ಜಮೀರ್ ಹೇಳ್ತಾರೆ ನನಗೆ, ಅವರು ಆ ಒಂದು ಸಿಚುವೇಶನ್ನಲ್ಲಿ ಫುಲ್ ಏರಿಯಾ ಕೋಲ್ಡ್ ಆಗಿತ್ತು ಗೈಸ್, ಮಂಜಿನಿಂದ ಆವೃತವಾದ ಪ್ರದೇಶ ಆಗಿತ್ತು, ಅದು ಜಂಗಲ್. ಬಟ್ ಇವ್ರು ಏನು ಇರ್ತಾರಲ್ಲ ಆ ಒಂದು ಏರಿಯಾ, ಅಲ್ಲಿ ಏನಾಗಿತ್ತು ಅಂದರೆ ಇವನಿಗೆ ಫುಲ್ ಬೆವ್ತು ಹೋಗಿತ್ತು, ಮೈಯಿಂದ ಬೆವರು ಬರ್ತಾ ಇತ್ತು. ಸೊ ಇವನೇನು ಮಾಡ್ತಾನೆ ಅಂದರೆ ತನ್ನ ಒಂದು ಶರ್ಟ್ನ ತೆಗೆದಿಟ್ಟು ಮತ್ತೆ ಆ ಒಂದು ರಾಡ್ ಮೇಲೆ ನಿಂತ್ಕೋತಾನೆ. ಆ ಪಾನ ಇರುತ್ತಲ್ಲ ಆ ರಾಡ್ ಮೇಲೆ ನಿಂತ್ಕೊಂಡು ಜೋರಾಗಿ ಜಂಪ್ ಮಾಡ್ತಾನೆ, ಜೀಕ ಎಲ್ಲ ಹೊಡಿತಾನೆ ಗೈಸ್. ಆದರೂ ಆ ಒಂದು ನಟ್ ಓಪನ್ ಆಗ್ತಾನೆ ಇಲ್ಲ, ಅದು ಏನು ಮಾಡಿದ್ರು. ಸೊ ಇವನಿಗೆ ಅರ್ಥ ಆಗುತ್ತೆ ಇಲ್ಲಿ ಏನೋ ಆಗ್ತಾ ಇದೆ ನನ್ನ ಜೊತೆ ಅಂತ. ಯಾಕಂದರೆ ಗೈಸ್ ಇಲ್ಲಿ ಆಸ್ಪಾಸ್ ಏನಂದರೆ ಒಂಥರ ಬಿಸಿ ಹವೆ ಬರ್ತಾ ಇದೆ, ಏನೋ ಸೌಂಡ್ಸ್ ಎಲ್ಲ ಆಗ್ತಾ ಇದ್ದಾವೆ ಗೈಸ್ ಆಸ್ಪಾಸ್. ಸೊ ಇವನಿಗೆ ಸ್ವಲ್ಪ ಹೆದರಿಕೆ ಆಗುತ್ತೆ. ಆ್ಯಂಡ್ ಇವನು ಸ್ವಲ್ಪ ದೇವ್ರದ್ದು ನಾಮಸ್ಮರಣೆ ಮಾಡ್ತಾನೆ ಅವ್ರ ಕಾಸ್ಟಿಂದು. ಸೊ ಹೀಗೆ ಇರ್ತಿರ್ಬೇಕಾದ್ರೆ ಏನಾಗುತ್ತೆ ಅಂದರೆ ಹಿಂದಿನಿಂದ ಒಂದು ಟ್ರಕ್ ಬರುತ್ತೆ. ಆ ಟ್ರಕ್ನಿಂದ ಒಂದು ಸರ್ದಾರ್ಜಿ ಇಳಿತಾರೆ. ಸರ್ದಾರ್ಜಿ ಇಳಿದು ಇವನಿಗೆ ಕೇಳ್ತಾರೆ ಏನಾಯಿತು ಅಂತ ಅವ್ರ ಲ್ಯಾಂಗ್ವೇಜ್ನಲ್ಲಿ, ಹಿಂದಿಯಲ್ಲಿ. ಆವಾಗ ಇವನು ಇದ್ದ ಸಿಚುವೇಶನ್ನೆಲ್ಲ ವಿವರಿಸಿದ ತಕ್ಷಣ ಇವನು ಹೇಳ್ತಾನೆ, ಈ ಪಾನದಿಂದ ಇದು ಹೊಣ್ತಾನೆ ಇಲ್ಲ ನೋಡಿ, ಇವಾಗ ಈ ಪಾನ ಸಹ ಮುರಿದು ಹೋಗಿದೆ. ಅಂದರೆ ಗೈಸ್ ಏನಾಗಿರುತ್ತೆ ಅಂದರೆ ಇವನು ಇದ್ರ ಮೇಲೆ ನಿಂತ್ಕೊಂಡು ಇದು ಮಾಡ್ತಿರ್ತಾನಲ್ಲ ಜೀಕ ಹೊಡೆದು, ಆವಾಗ ಆ ಪಾನ ಮುರಿಯುತ್ತೆ, ಬಟ್ ನಟ್ ಓಪನ್ ಆಗೋದಿಲ್ಲ. ಸೊ ಹೀಗೆ ನಾನು ತಲೆ ಹಿಡ್ಕೊಂಡು ಕೂತಿದ್ದೀನಿ ಅಂತ ಇವನು ಹೇಳ್ತಾನೆ. ಮುಂದೆ ಏನು ಮಾಡ್ಬೇಕು ನನಗೆ ತಿಳಿತಾ ಇಲ್ಲ ಅಂತ. ಆವಾಗ ಆ ಸರ್ದಾರ್ಜಿ ನಗ್ತಾ ಅವರ ಟೂಲ್ ಬಾಕ್ಸ್ನಲ್ಲಿರೋ ಒಂದು ಪಾನ ತೆಗಿತಾರೆ. ಅವ್ರದ್ದು ಟ್ರಕ್ ಇರುತ್ತಲ್ಲ ಗೈಸ್, ಅದು ತುಂಬ ಹಳೇದು, ಏನ್ಸಿಯಂಟ್ ಕಾಣ್ತಾ ಇರುತ್ತೆ. ಸೊ ಆ ಒಂದು ಪಾನ ತೊಗೊಂಬಂದು ಅವರು ಒಂದೇ ಇದರಲ್ಲಿ ತಿರುಗಿಸಿ ಅದನ್ನು ಓಪನ್ ಮಾಡಿಬಿಡ್ತಾರೆ ಆ ನಟ್ನ. ಇವನಿಗೆ ಆಶ್ಚರ್ಯ ಆಗುತ್ತೆ, ಇದೇನಿದು ಇವರು ಒಂದೇ ಇದರಲ್ಲಿ ತೆಗೆದುಬಿಟ್ರಲ್ಲ, ಏನಿದು ಇವತ್ತು ನನ್ನ ಜೊತೆ ಈ ಥರ ಎಲ್ಲ ಆಗ್ತಾ ಇದೆ ಅಲ್ಲ ಅಂತ ಅಂದು ಇವನು ಆ ಸರ್ದಾರ್ಜಿಗೆ ಕೇಳ್ತಾನೆ. ಇವನ ತಲೆಯಲ್ಲಿ ಹಲವಾರು ಕ್ವಶನ್ಸ್ಗಳಿರ್ತವೆ. ಇವನು ಕೇಳ್ತಾನೆ, ಸರ್ದಾರ್ಜಿ ಇದು ಹೇಗೆ ಸಾಧ್ಯ, ನಾನು ಆಗಲೆಯಿಂದ ಟ್ರೈ ಮಾಡಿದ್ದೀನಿ, ಆ್ಯಂಡ್ ನೋಡಿ ಈ ಪಾನ ಸಹ ಮುರಿದು ಬಿಟ್ಟಿದೆ, ಇವಾಗ ನೋಡಿದರೆ ನೀವು ಸಲೀಸಾಗಿ ಇದನ್ನು ಒಂದೇ ಇದರಲ್ಲಿ ತೆಗೆದುಬಿಟ್ರಿ ಕೈಯಿಂದ, ಹೇಗೆ ಇದು ಅಂತ ಅಂದಾಗ ಆ ಸರ್ದಾರ್ಜಿ ಅಂತಾರೆ, ಈ ಒಂದು ಲೊಕೇಶನ್ ಏನಿದೆಯಲ್ಲ ಇದು ಬಹಳ ಅಪಾಯಕಾರಿಯಾಗಿದೆ. ಸೊ ಫಸ್ಟ್ ಇಲ್ಲಿಂದ ಮೂವ್ ಆಗೋಣ ನಡಿ, ಮುಂದ್ಗಡೆ ಒಂದು ಧಾಬಾ ಇದೆ, ನನ್ನ ಹಿಂದಿಂದೆ ನಿನ್ನ ಟ್ರಕ್ನ ತೊಗೊಂಡು ಬಾ, ನಾನು ನಿನಗೆ ಇದ್ದಿದ್ದೆಲ್ಲ ಹೇಳ್ತೀನಿ ಮ್ಯಾಟರ್ ಏನು ಅಂತ ಹೇಳ್ತಾರೆ. ಆ್ಯಂಡ್ ಆ ಸರ್ದಾರ್ಜಿ ಒಂದು ಸ್ಮೈಲ್ ಕೊಟ್ಟು ಹೀಗೆ ಇವ್ರು ಹೋಗ್ತಾರೆ. ಅಲ್ಲಿ ಮುಂದ್ಗಡೆನೆ ಒಂದು ಧಾಬಾ ಇರುತ್ತೆ ಅದೇ ಜಂಗಲ್ನಲ್ಲಿ. ಸೊ ಆ ಧಾಬಾದಲ್ಲಿ ಕೂತ್ಕೊಂಡು ಸರ್ದಾರ್ಜಿಗೆ ಇವನು ಮತ್ತೆ ಕೇಳ್ತಾನೆ, ತುಂಬ ಕ್ಯೂರಿಯಸ್ ಆಗಿ. ಇವನ ಹತ್ರ ಭಾಳ ಕ್ವಶನ್ಸ್ ಎಲ್ಲ ಓಡ್ತಾ ಇದ್ದಾವೆ. ಇವನ್ ಮೈಂಡ್ ಒಂಥರ ಬುಲೆಟ್ ಟ್ರೈನ್ ಥರ ಆಗ್ತಾ ಇದೆ ಗೈಸ್, ಎಕ್ದಮ್ ಸ್ಪೀಡ್ನಲ್ಲಿ, ಏನು ಅಂತಾನೆ ತಿಳಿತಾ ಇಲ್ಲ ಇವನಿಗೆ. ಇವನ್ ಲೋಕ ಎಲ್ಲ ಅಲ್ಲೋಲ ಆಗಿಬಿಟ್ಟಿದೆ. ಸೊ ಇವಾಗ ಮತ್ತೆ ಆ ಸರ್ದಾರ್ಜಿಗೆ ಕೇಳ್ತಾನೆ ಇವನು ಏನಾಯಿತು ಅಂತ ಅಂದಾಗ ಆ ಸರ್ದಾರ್ಜಿ ಸ್ಮೈಲ್ ಮಾಡ್ತಾ ಅಂತಾರೆ, ಹೀಗೆ ಕೆಲವೊಂದು ವರ್ಷಗಳ ಹಿಂದೆ ಇಲ್ಲಿ ಆ ಒಂದು ಲೊಕೇಶನ್ನಲ್ಲಿ ಒಂದು ಹೆಣ್ಮಗಳು ಹೋಗ್ತಾ ಇದ್ಲು. ಆ್ಯಂಡ್ ಅವಳಿಗೆ
ಕೆಲವೊಂದಿಷ್ಟು ಜನ ಏನು ಮಾಡಿದ್ರು ಅಂದರೆ ರೇಪ್ ಮಾಡಿ ಅವಳನ್ನು ಮರ್ಡರ್ ಮಾಡಿಬಿಟ್ರು. ಸೊ ಆವಾಗಿನಿಂದ ಆ ಒಂದು ಹೆಣ್ಮಗಳು ಘೋಸ್ಟ್ ಆಗಿ ಈ ರೋಡ್ನಲ್ಲಿ ಯಾರು ಅಡ್ಡಾಡ್ತಾರಲ್ಲ ಅವರನ್ನು ಏನು ಮಾಡ್ತಾಳೆ ಅಂದರೆ ಅವಳು ಫಸ್ಟ್ ಈ ಥರ ಒಂದು ಸಿಚುವೇಶನ್ನಲ್ಲಿ ಟ್ರ್ಯಾಪ್ ಮಾಡ್ತಾಳೆ. ನೆಕ್ಸ್ಟ್ ಅವರನ್ನು ಏನು ಮಾಡ್ತಾಳೆ ಅಂದರೆ ಅವಳು ಸೆಡ್ಯೂಸ್ ಮಾಡ್ತಾಳೆ, ಇಲ್ಲಾಂದರೆ ಅವರನ್ನು ಡೈರೆಕ್ಟ್ ಪೊಸೆಸ್ ಮಾಡ್ತಾಳೆ, ಇಂಟರ್ಕೋರ್ಸ್ ಎಲ್ಲ ಮಾಡಿ ನೆಕ್ಸ್ಟ್ ಅವಳು ಏನು ಮಾಡ್ತಾಳೆ ಅಂದರೆ ಅವರನ್ನು ಕಿಲ್ ಮಾಡಿಬಿಡ್ತಾಳೆ ಅವ್ರದ್ದು ಬ್ಲಡ್ ಕುಡಿದು. ಸೊ ಈ ಥರ ಇರುತ್ತೆ. ಬಟ್ ನಿನ್ನ ಜೊತೆ ಏನಾಗಿದೆ ಅಂದರೆ ನೀನು ದೇವರದು ಒಂದು ನಾಮಸ್ಮರಣೆ ಮಾಡ್ತಾ ಇದ್ದೆ, ಪ್ಲಸ್ ನಿನ್ನ ಹಣೆ ಬರ ಏನೋ ಚೆನ್ನಾಗಿದೆ, ನಿಮ್ಮ ಫಾದರ್ ಏನೋ ಧರ್ಮದ ಕೆಲಸಗಳನ್ನು ಮಾಡಿರಬೇಕು. ಸೊ ನೀನು ಇವತ್ತು ಉಳಿದಿದ್ಯಾ. ನೆಕ್ಸ್ಟ್ ಟೈಮ್ ನೀನು ಆ ರೋಡ್ನಿಂದ ಹೋಗಬೇಡ, ಬೇರೆ ರೋಡ್ ತೊಗೊಂಡು ಹೋಗು. ಶಾರ್ಟ್ಕಟ್ ಅಂತ ಎಲ್ಲ ಈ ರೋಡ್ಗೆ ಬರೋಕ್ಕೆ ಹೋಗಬೇಡ. ಪ್ಲಸ್ ಏನಂದರೆ ಅಕಸ್ಮಾತಾಗಿ ಬೈ ಚಾನ್ಸ್ ನೀನು ಮಿಸ್ ಆಗಿ ಏನಾದರೂ ಆ ರೋಡ್ಗೆ ಬಂದರೂ ಏನು ಮಾಡಬೇಕಂದ್ರೆ ನೀನು ಯಾವುದೇ ಕಾರಣಕ್ಕೂ ಹೆದರಬಾರ್ದು. ನೀನೇನಾದರೂ ಹೆದರಿದೆ ಅಂದರೆ ಆ ಘೋಸ್ಟ್ ನಿನ್ನನ್ನು ಪೊಜೆಸ್ ಮಾಡಿಬಿಡುತ್ತೆ, ಇದನ್ನು ನೆನಪಿನಲ್ಲಿ ಇಟ್ಕೋ ಅಂತ ಹೇಳ್ತಾರೆ ಆ ಸರ್ದಾರ್ಜಿ. ಹೇಳಿ ಆ ಧಾಬಾದಿಂದ ಹೊರಟು ಬಿಡ್ತಾರೆ ತಮ್ಮ ಟ್ರಕ್ನ ತೊಗೊಂಡು. ಹೀಗೆ ಇವನು ಸಹ ತನ್ನ ಟ್ರಕ್ನ ತೊಗೊಂಡು ಹೋಗ್ತಾನೆ. ಹೋಗಿ ಏನು ಇವನಿಗೆ ಕಾಲ್ ಬಂದಿರುತ್ತಲ್ಲ ಆ ಲೊಕೇಶನ್ಗೆ ಹೋಗಿ ಆ ಟ್ರಕ್ನ ಲೋಡ್ ಮಾಡ್ಕೊತಾನೆ. ಇವನು ಗೂಡ್ಸ್ನೆಲ್ಲ 1-4-5 ಗಂಟೆ ಹಿಡಿಯುತ್ತೆ ಗೈಸ್ ಆ ಗೂಡ್ಸ್ನ ಲೋಡ್ ಮಾಡ್ಕೊಳ್ಳೋಕ್ಕೆ. ಇಷ್ಟು ಆಗೋ ಹೊತ್ತಿಗೆ ಏನಾಗಿರುತ್ತೆ ಅಂದರೆ ಇವಾಗ ಬೆಳಗಿನ ಜಾವ 10 ಗಂಟೆ ಆಗಿದೆ. ಸೊ ಎಲ್ಲ ಆಯಿತು ಸರಿ ಅಂತ ಇವನಲ್ಲಿ ಒಂದು ಕ್ಯೂರಿಯಾಸಿಟಿ ಇರುತ್ತೆ, ಆ ಲೊಕೇಶನ್ನ ಚೆಕ್ ಮಾಡ್ಬೇಕು ನಾನು ಅಂತ. ಸೊ ಇವನು ಮತ್ತೆ ಏನು ಮಾಡ್ತಾನೆ ಅಂದರೆ ಅದೇ ಒಂದು ಕ್ಯೂರಿಯಾಸಿಟಿಯಲ್ಲಿ ಆ ಲೊಕೇಶನ್ಗೆ ಬರ್ತಾನೆ. ಬಂದು ಅಲ್ಲಿ ನೋಡಿದರೆ ಗಾಯ್ಸ್ ಅಲ್ಲಿ ಯಾವುದೇ ಧಾಬಾನೂ ಕಾಣ್ತಾ ಇಲ್ಲ ಗಾಯ್ಸ್, ಏನೂ ಇಲ್ಲ, ಸರ್ದಾರ್ಜಿ ಇಲ್ಲ. ಸೊ ಇವನಿಗೆ ಆಶ್ಚರ್ಯ ಆಗುತ್ತೆ ಏನಿದು ಅಂತ. ಅಲ್ಲಿ ಬರೀ ಗಿಡ ಗಂಟೆಗಳು ಮರಗಳಿವೆ. ಮತ್ತು ಇವನು ಮುಂದೆ ಹೋಗ್ತಾನೆ. ಮುಂದೆ ಹೋಗಿ ನೋಡ್ತಾನೆ ಎಕ್ಸಾಕ್ಟ್ ಯಾವ ಲೊಕೇಶನ್ಗೆ ಹೋಗ್ತಾನೆ ಅಂದರೆ ಇವನು ಎಲ್ಲಿ ಇವನು ನೈಟ್ ಟೈರ್ ಪಂಚರ್ ಆಗಿತ್ತಲ್ಲ ಆ ಲೊಕೇಶನ್ಗೆ ಹೋಗ್ತಾನೆ. ಹೋಗಿ ನೋಡಿದರೆ ಅಲ್ಲಿ ಏನಂದರೆ ಇವನು ಆ ಮುರಿದಿದ್ದ ಪಾನನ ಅಲ್ಲೇ ಬಿಟ್ಟಿರ್ತಾನೆ, ಬಟ್ ಆ ಪಾನ ಅಲ್ಲಿ ಇರೋದಿಲ್ಲ. ಸೊ ಇವನಿಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಇವನು ಮತ್ತೆ ತನ್ನ ಟ್ರಕ್ನ ಟೂಲ್ ಬಾಕ್ಸ್ಗೆ ಬಂದು ಚೆಕ್ ಮಾಡ್ತಾನೆ ಪಾನ ಇದೆ ಅಂತ. ಇವಾಗ ಅಲ್ಲಿ ಆ ಪಾನ ಇರುತ್ತೆ ಆ್ಯಂಡ್ ಅದು ಮುರಿದಿರೋದಿಲ್ಲ ಗಾಯ್ಸ್. ಸೊ ಇವಾಗ ಮತ್ತೆ ಇವನಿಗೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಡೌಟ್ ಆಗುತ್ತೆ. ಆ್ಯಂಡ್ ಇವನು ಮತ್ತೆ ಬರ್ತಾನೆ. ಬಂದು ಒಂದು ಟ್ರಕ್ನ ಚೆಕ್ ಮಾಡ್ತಾನೆ. ಇವನು ಏನು ಆ ಸ್ಟೆಪ್ನಿ ಇಟ್ಟಿದ್ನಲ್ಲ ಇವನು ಚೇಂಜ್ ಮಾಡಿ ಟೈರ್ನ ಪಂಚರ್ ಆಗಿರೋದು, ಅದ್ರ ಮೇಲೆ ಒಂದು ದೊಡ್ಡ ತೂತು ಬಿದ್ದಿತ್ತು ನೈಟ್. ಬಟ್ ಇವಾಗ ನೋಡಿದರೆ ಅಲ್ಲಿ ಯಾವುದೇ ಥರ ತೂತಿಲ್ಲ, ಆ ಟೈರ್ ಹಾಗೇ ಇದೆ, ಚೆನ್ನಾಗಿಯೇ ಇದೆ ಅದು. ಸೊ ಇವನಿಗೆ ಆಶ್ಚರ್ಯ ಆಗುತ್ತೆ ಇದೇನಿದು ಅಂತ ಅಂದು ಇವನು ಏನಂದರೆ ಏಕ್ದಮ್ ಇವನು ಎದೆ ಹೊಡ್ಕೊಂಡ್ಬಿಡ್ತಾನೆ ಗೈಸ್. ಏನಿದು ನಾನು ರಾತ್ರಿ ಘೋಸ್ಟ್ ಇದರಲ್ಲಿ ಸಿಕ್ಕಾಕೊಂಡಿದೆ ಅಂತ ದೆವ್ವದಿದ್ರಿಂದ ನಾನು ಹೊರಗಡೆ ಬಂದಿದ್ದೀನಿ ಅಂತ ಅಂದವನೇ ಇವನಿಗೆ ಒಂಥರ ಎದೆ ಹೊಡ್ಕೊಂಡು ಇವನೇನು ಮಾಡ್ತಾನೆ ಅಂದರೆ ಸೀದಾ ಅಲ್ಲಿಂದ ಟ್ರಕ್ ತೊಗೊಂಡು ಇವನು ಹೊರಗಡೆ ಬರ್ತಾನೆ. ಬಂದು ಹೈವೇ ಮೇಲೆ ತನ್ನ ಫಾದರ್ಗೆ ಕಾಲ್ ಮಾಡ್ತಾನೆ ಆ್ಯಂಡ್ ಇದ್ದಿದ್ದ ಸಿಚುವೇಶನ್ ಎಲ್ಲ ಹೇಳ್ತಾನೆ. ಹೇಳಿದ ತಕ್ಷಣ ಅವ್ರ ಫಾದರ್ ಆ್ಯಂಡ್ ಅವ್ರ ಬ್ರದರ್ ಇಬ್ಬರು ಬರ್ತಾರೆ ಇವನ ಹತ್ರ. ಬಂದು ಅವ್ರ ಬ್ರದರ್ ಏನು ಮಾಡ್ತಾನೆ ಅಂದರೆ ಆ ಟ್ರಕ್ನ ತೊಗೊಂಡು ಕೋಲ್ಹಾಪುರ್ಗೆ ಹೋಗ್ತಾನೆ. ಆ್ಯಂಡ್ ಇವ್ರ ಫಾದರ್ಗೆ ಗೊತ್ತಾಗಿರುತ್ತೆ ಇದೇನು ಸಿಚುವೇಶನ್ ಆಗಿದೆ ಅಂತ, ಯಾಕಂದರೆ ಇವ್ರ ಫಾದರ್ ಸಹ ಒಂದು ಟ್ರಕ್ ಡ್ರೈವರ್ ಇರ್ತಾರೆ. ಸೊ ಇಂಥ ಸಿಚುವೇಶನ್ಗಳನ್ನು ಇವರು ಬಹಳನೇ ಅನುಭವಿಸಿರ್ತಾರೆ. ಹಾಗಾಗಿ ಅವ್ರ ಫಾದರ್ ಅವನನ್ನು ಒಂದು ಇದಕ್ಕೆ ಒಯ್ತಾರೆ ಗೈಸ್, ಒಂದು ದರ್ಗಾಗೆ ಒಯ್ತಾರೆ ಗೈಸ್. ದರ್ಗಾಗೆ ಒಯ್ದ ತಕ್ಷಣ ಅಲ್ಲಿ ಮೌಲ್ವಿಗಳಿರ್ತಾರೆ. ಆ ಮೌಲ್ವಿಗಳನ್ನು ಇವನು ನೋಡಿದ ತಕ್ಷಣ ಇವನ್ ಕಣ್ಣೆಲ್ಲ ಕೆಂಪಾಗುತ್ತೆ. ಏಕ್ದಮ್ ಇವನು ಚೀರಾಡೋಕೆಲ್ಲ ಸ್ಟಾರ್ಟ್ ಮಾಡ್ತಾನೆ. ಇವನ್ ಕಂಟ್ರೋಲ್ಗೆ ಸಿಗ್ತಾ ಇಲ್ಲ ಗೈಸ್ ಯಾವುದೇ ಥರ. ಸೊ ಇವನೇನು ಮಾಡ್ತಾನೆ ಅಂದರೆ ತನ್ನ ಫಾದರ್ ಆ್ಯಂಡ್ ಇನ್ನೊಂದಿಬ್ಬರು ಇವನನ್ನು ಹಿಡ್ಕೊಂಡಿರ್ತಾರೆ ಗಟ್ಟಿಯಾಗಿ. ಅವರನ್ನು ಏಕ್ದಮ್ ಇವನು ಒಂದೇ ಇದರಲ್ಲಿ ಬಿಡ್ತಾನೆ ಗೈಸ್, ಹಿಂಗೆ ಗಾಳಿಯಲ್ಲಿ ತೇಲಾಡಿಸಿಬಿಡ್ತಾನೆ ಅವರನ್ನು. ಅವ್ರ ಫಾದರ್ ತಲೆಗೆ ಪೆಟ್ಟಾಗುತ್ತೆ ಸ್ವಲ್ಪ. ಅವ್ರ ಬ್ಯಾಂಡೇಜಸ್ ಎಲ್ಲ ಹಚ್ಕೊಂಡು ಆ ಮೌಲ್ವಿಗಳು ಹೇಗೋ ಅವನನ್ನು ಕಂಟ್ರೋಲ್ ಮಾಡಿಕೊಂಡು ಕೆಳಗೆ ಕುಂದಿರಿಸ್ತಾರೆ. ಆ್ಯಂಡ್ ಆ ಘೋಷಣ ಹಾಗೋ ಹೀಗೋ ಮಾಡಿ ಅಲ್ಲಿಂದ ಓಡಿಸ್ತಾರೆ ಗೈಸ್, ಏನೇನು ಮಂತ್ರಗಳನ್ನು ಹೇಳಿ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇವನಿಗೆ ಎಚ್ಚರ ಆಗುತ್ತೆ. ಆ್ಯಂಡ್ ಇವನು ಕೇಳ್ತಾನೆ ನಾನು ಇಲ್ಲಿ ಹೇಗೆ ಬಂದೆ ಅಂತ ಇವ್ರ ಫಾದರ್ಗೆ ಆ್ಯಂಡ್ ಆ ಮೌಲ್ವಿಗೆ. ನಾನು ನೋಡಿದರೆ ಆ ಹೈವೇ ರೋಡ್ ಮೇಲೆ ಇದ್ದೆ ನಾನು ಅಂತಾನೆ. ಅಂದರೆ ಇವನಿಗೆ ಆ ಘೋಸ್ಟ್ ಪೊಜೆಸ್ ಏನು ಮಾಡಿತ್ತಲ್ಲ ಗಾಯ್ಸ್, ಆವಾಗಿನಿಂದ ಸ್ವಲ್ಪ ಅದು ಇವನನ್ನು ಕಂಟ್ರೋಲ್ಗೆ ತೊಗೊಳೋಕ್ಕೆ ಟ್ರೈ ಮಾಡ್ತಿತ್ತು. ಆ್ಯಂಡ್ ಅದೇ ಒಂದು ಸಿಚುವೇಶನ್ನಲ್ಲಿ ಇವನು ತನ್ನ ಫಾದರ್ಗೆ ಕಾಲ್ ಮಾಡಿರ್ತಾನೆ. ಇದು ಅಷ್ಟೇ ಇವನಿಗೆ ನೆನಪಿರುತ್ತೆ, ಮತ್ತೇನು ನೆನಪಿರೋದಿಲ್ಲ. ಸೊ ಇವಾಗ ಆ ಮೌಲ್ವಿಗಳು ಹೇಳ್ತಾರೆ ಹೀಗೆ ನೀನು ಏನು ಮಾಡಿದೆ ಅಂದರೆ ನೈಟ್ ಆ ಒಂದು ಘೋಸ್ಟ್ನ ಟ್ರ್ಯಾಪ್ನಲ್ಲಿ ಸಿಲ್ಕಾಕೊಂಡಿದೆ. ನೆಕ್ಸ್ಟ್ ನಿನಗೆ ಸರ್ದಾರ್ಜಿ ಅವ್ರು ಬಂದು ಕಾಪಾಡ್ತಾರೆ. ಬಟ್ ಆ ಸರ್ದಾರ್ಜಿ ಸಹ ಏನಂದರೆ ಒಂದು ದೇವರು ಆಗಿರೋದಿಲ್ಲ ಆ್ಯಂಡ್ ಮನುಷ್ಯನೂ ಅಲ್ಲ, ಅವರು ಒಂದು ದೆವ್ವ ಆಗಿದ್ರು. ಅವರು ಸಹ ಘೋಸ್ಟ್ ಆಗಿದ್ರು. ಅವರು ಏನಂದರೆ
ಆ ಒಂದು ದೆವ್ವದಿಂದ ಸಾಯಲ್ಪಟ್ಟಿರ್ತಾರೆ. ಸೊ ಹಾಗಾಗಿ ಅವರು ನಿನ್ನನ್ನು ಆ ಸಿಚುವೇಶನ್ನಿಂದ ಹೇಗೋ ಪಾರ್ ಮಾಡ್ತಾರೆ ಆ್ಯಂಡ್ ಅವರು ನಿನಗೆ ಸ್ಟ್ರಿಕ್ಟ್ ವಾರ್ನಿಂಗ್ ಕೊಟ್ಟಿರ್ತಾರೆ, ಆ ಲೊಕೇಶನ್ಗೆ ನೀನು ಮತ್ತೆ ಹೋಗಬಾರ್ದು ಆ್ಯಂಡ್ ಹೋದರೂ ನೀನು ಹೆದರಬಾರ್ದು ಅಂತ. ಹೆದರಿದ್ರೆ ನಿನ್ನನ್ನು ಅದು ಪೊಸೆಸ್ ಮಾಡುತ್ತೆ ಅಂತ ಅವ್ರು ಹೇಳಿರ್ತಾರೆ. ಬಟ್ ನೀನು ಅದನ್ನು ಯಾವುದೇ ಲೆಕ್ಕಕ್ಕೆ ತಗೊಳ್ಳದೆ ಒಂದು ಇವಿಲ್ ಸ್ಮೈಲ್ನ ನೀನು ಪಾಸ್ ಮಾಡ್ತೀಯ. ಅಲ್ಲಿ ಏನು ಬೋಗಸ್ ಹೇಳ್ತಾ ಇದ್ದಾನೆ ಈ ಮನುಷ್ಯ ಅನ್ನೋ ಹಾಗೆ. ಆ್ಯಂಡ್ ನೀನು ಆ ಲೊಕೇಶನ್ಗೆ ಹೋಗಿ ಆವಾಗ ನಿನಗೆ ತಿಳಿಯುತ್ತೆ ಇದು ಘೋಸ್ಟ್ ಅಂತ. ನಿನ್ನ ಮನಸ್ಸಿಗೆ ಯಾವಾಗ ಅದು ಕನ್ಫರ್ಮ್ ಆಗುತ್ತೋ ಆವಾಗ ಆ ಘೋಸ್ಟ್ ನಿನಗೆ ಪೊಸೆಸ್ ಮಾಡುತ್ತೆ. ಇವಾಗ ಏನಂದರೆ ನೀನು ಉಳ್ಕೊಂಡಿದ್ಯಾ, ಏನೋ ನಿನ್ನ ಪುಣ್ಯ ಚೆನ್ನಾಗಿದೆ ಅಂತ ಹೇಳ್ತಾರೆ ಗೈಸ್. ಇದಾಗಿತ್ತು ಜಮೀರ್ ಅವರ ಒಂದು ಸ್ಟೋರಿ. ಇದು ರಿಯಲ್ ಇನ್ಸಿಡೆಂಟ್ ಆಗಿದೆ ಗೈಸ್. ಈ ಬೆಳಗಾವಿಯ ಆಸ್ಪಾಸ್ ಜಂಗಲ್ದು ಅಂತ ಅಂತಾರೆ. ಇದೆಷ್ಟು ನಿಜಾನೋ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ. ಬಟ್ ಗೈಸ್ 2007 ಆ್ಯಂಡ್ ಅದರ ಹಿಂದಿನ ದಿನಮಾನಗಳಲ್ಲಿ ದಟ್ಟ ಒಂದು ಅರಣ್ಯ ಪ್ರದೇಶ ಆಸ್ಪಾಸ್ ರೂಟ್ಗಳಲ್ಲೆಲ್ಲ ಇತ್ತು ಗೈಸ್. ಸೊ ಅವಾಗ ಏನಿತ್ತು ಆ ಥರ ಅನ್ನೋದು ನೀವೇ ಈ ವಿಡಿಯೋದಲ್ಲಿ ಕಾಮೆಂಟ್ನಲ್ಲಿ ಹೇಳಬೇಕು ಗೈಸ್. ಇದು ನಿಜಾನ ಸುಳ್ಳ ಅಂತ. ಕೆಲವೊಂದು ಸತಿ ಸುಳ್ಳು ಆಗಿರುತ್ತೆ, ನಿಜಾನೂ ಆಗಿರುತ್ತೆ. ಇದನ್ನು ನಾವು ಇದು ಮಾಡೋಕ್ಕಾಗೋದಿಲ್ಲ ಗೈಸ್ ಕನ್ಕ್ಲೂಡ್. ಬಟ್ ಇನ್ನೊಂದೇನೆಂದರೆ, ನನಗೆ ಬಹಳ ಜನ ಕೇಳ್ತಾ ಇದ್ದಾರೆ ಈ ಘೋಸ್ಟ್ ಹೇಗೆ ನೈಟ್ನಲ್ಲಿ ನಡೆದಾಡುತ್ತಾ ಆರ್ ಗಾಳಿಯಲ್ಲಿ ತೇಲಾಡುತ್ತಾ ಅಂತ. ನಾನು ನಿಮಗೆ ಒಂದು ಹೇಳ್ತೀನಿ ಗೈಸ್, ಈ ಬೆಕ್ಕುಗಳೇನಿರ್ತಾವಲ್ಲ ನೈಟ್ ರೋಡ್ನಲ್ಲಿ ನೋಡಿ, ಬೆಕ್ಕು ಇರ್ಬೋದು, ನಾಯಿಗಳಿರ್ಬೋದು, ಒನ್ ಡೈರೆಕ್ಷನ್ನಲ್ಲಿ ಅವು ಬೊಗಳ್ತಾ ಇರ್ತವೆ. ನಾವು ಕೆಲವೊಂದು ಸರ್ತಿ ಗಮನಿಸ್ತೀವಿ ಆ ನಾಯಿಗಳು ಯಾರನ್ನು ನೋಡಿ ಬೊಗಳ್ತಾ ಇದ್ದಾವೆ ಅಂತ. ಬಟ್ ಆ ರೋಡ್ನಲ್ಲಿ ಯಾರೂ ಕಾಣ್ತಾ ಇರೋದಿಲ್ಲ. ಆವಾಗ ನಮಗೆ ಇಲ್ಲಿ ಏನು ತಿಳಿಯುತ್ತೆ ಅಂದರೆ ಗೈಸ್, ನಮ್ಮನ್ನು ಬಿಟ್ಟು ಬೇರೆ ಒಂದು ಎಂಟಿಟಿಗಳು ಸಹ ಈ ಭೂಮಿ ಮೇಲೆ ಇವೆ. ಅವು ನಮ್ಕಿನ ದೊಡ್ಡದು ಇರ್ಬೋದು, ಸಣ್ಣದು ಇರ್ಬೋದು. ಕೆಲವೊಬ್ಬರು ಈ ಕಾಮಿ ಕಣ್ಣು ಆ್ಯಂಡ್ ನಾಯಿ ಥರ ಕಣ್ಣುಗಳಿರ್ತಾವಲ್ಲ, ಹಳದಿ ಕಲರ್ ಆ್ಯಂಡ್ ಚಾಕ್ಲೇಟಿ ಪ್ಲಸ್ ಹಸಿರು ಕಲರ್ದು, ಅವರಿಗೆಲ್ಲ ಘೋಸ್ಟ್ಗಳು ಕಾಣ್ತವೆ ಅಂತಾರೆ. ಅವು ಘೋಸ್ಟ್ಗಳು ಇದಾವೆಯೋ ಇಲ್ಲವೋ ಗೊತ್ತಿಲ್ಲ. ಸೈನ್ಸ್ ಏನು ಹೇಳುತ್ತೆ ಅಂದರೆ ಗೈಸ್, ಈ ನಾಯಿಗಳು ಆ್ಯಂಡ್ ಬೇರೆ ಪ್ರಾಣಿ ಪಕ್ಷಿಗಳಿಗೆ ಬೇರೆ ಥರನೇ ಕಣ್ಗಳು ಕಾಣ್ತವೆ ಅಂತೆ. ಅಂದರೆ ಕೆಲವೊಂದು ಕಲರ್ಗಳು ಡಾರ್ಕ್ ಆಗಿ ಕಾಣುತ್ತೆ ಅಂತೆ ಆ್ಯಂಡ್ ಕೆಲವೊಂದು ಕಲರ್ಗಳು ಲೈಟಾಗಿ ಕಾಣುತ್ತೆ ಅಂತೆ. ಸೊ ಹಾಗಾಗಿ ಅದರದೇ ಒಂದು ಇದು ಆಟ ಆಗಿರಬೇಕು ಅಂತ ನನಗೆ ಅನಿಸುತ್ತೆ. ಅಂದರೆ ಏನಂದರೆ, ನಮ್ಮನ್ನು ಬಿಟ್ಟು ಬೇರೆ ಎಂಟಿಟಿಗಳು ಸಹ ಇರ್ತವೆ, ಬಟ್ ಅವು ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇವಾಗ ಹೇಗೆ ನೋಡಿ, ಒಂದು ಟಿ ವಿ ಪ್ರೊಜೆಕ್ಷನ್ ಲೈಟ್ ಎಷ್ಟು ಕಲರ್ಸ್ನ ಬಿಡಬೇಕಂತ ಇರುತ್ತಲ್ಲ, ಒಂದು ಲಿಮಿಟೇಷನ್ ಇರುತ್ತಲ್ಲ, ಅದೇ ತರಹ ನಮ್ಮ ಕಣ್ಣಿಗೂ ಕೆಲವೊಂದು ಲಿಮಿಟೇಷನ್ಸ್ ಇವೆ. ಎಕ್ಸೆಪ್ಷನ್ ಅಂದರೆ ಕೆಲವೊಂದು ಕ್ಯಾರೆಕ್ಟರ್ಸ್ ಇರ್ತವೆ, ಅವ್ರದ್ದು ಕಣ್ಣು ಲಿಮಿಟ್ ಹೈ ಇರುತ್ತೆ ಆರ್ ಲೋ ಇರುತ್ತೆ. ಅಂಥವರಿಗೆ ಆ ಕ್ಯಾರೆಕ್ಟರ್ಗಳು ಕಾಣಿಸ್ತಾ ಇರ್ಬೋದು ಅಂತ ನನ್ನ ಅನಿಸಿಕೆ ಆಗಿದೆ ಗೈಸ್. ಸೊ ನೀವೇನಂತೀರಿ ಅನ್ನೋದನ್ನು ಕಾಮೆಂಟ್ನಲ್ಲಿ ಹೇಳಿ ಗೈಸ್. ಇದಾಗಿತ್ತು ಇವತ್ತಿನ ಸ್ಟೋರಿ. ಆ್ಯಂಡ್ ಈ ಸ್ಟೋರಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಗೈಸ್.